ನಮಗೆಲ್ಲ ಶಾಲೆಗಳಲ್ಲೇ ಇತಿಹಾಸ, ವಿಜ್ಞಾನ, ಗಣಿತ ಹೀಗೆ ಏನೆಲ್ಲ ಹೇಳ್ಕೊಡ್ತಾರೆ. ಆದರೆ ಶೂನ್ಯದಿಂದ 100 ಕೋಟಿ ರೂಪಾಯಿ ಸಂಪಾದಿಸುವುದು ಹೇಗೆ ಅಂತ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಇದು ಸುಮ್ಮನೆ ಅದೃಷ್ಟದ ಆಟ ಅಲ್ಲ. ಇದಕ್ಕೊಂದು ವಿಶೇಷವಾದ ಮೈಂಡ್ಸೆಟ್ ಬೇಕು. ಬನ್ನಿ, ಆ ರಹಸ್ಯ ನಿಯಮಗಳು ಏನು ಅಂತ ಈ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ. ಒಂದು ವಿಚಿತ್ರವಾದ ವಿಷಯ ಏನಂದ್ರೆ, ಜಗತ್ತಿನ ಸುಮಾರು 90% ಜನ ಹಣದಿಂದೇ ಓಡ್ತಾರೆ. ಆದರೆ ಕೇವಲ 10% ಜನ ಮಾತ್ರ ಹಣವನ್ನು ತಮ್ಮ ಕಡೆಗೆ ಆಕರ್ಷಿಸ್ತಾರೆ. ಯಾಕಿರ್ಬೋದು ಈ ವ್ಯತ್ಯಾಸ? ಇದು ಕಷ್ಟಪಟ್ಟು ದುಡಿಯೋದ್ರ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ಆಲೋಚನಾ ಕ್ರಮದಲ್ಲಿರೋ ಒಂದು ದೊಡ್ಡ ಅಂತರ. ಈ ಚಿತ್ರದಲ್ಲಿರೋ ಅಂತರ ನಿಜಕ್ಕೂ ಶಾಕಿಂಗ್ ಅಲ್ವಾ? ಬಹುಪಾಲು ಜನ ಹಣವನ್ನ ಬೆನ್ನಟ್ಟಿದ್ರೆ, ಕೆಲವು ಜನ ಅದನ್ನ ಆಕರ್ಷಿಸೋ ಒಂದು ಸಿಸ್ಟಮ್ ಅನ್ನೇ ಕಟ್ತಾರೆ. ಈ ಪ್ರಯಾಣ ಶುರುವಾಗೋದು ಅದೃಷ್ಟದಿಂದಲ್ಲ, ಬದಲಾಗಿ ಮನಸ್ಥಿತಿಯನ್ನ ಬದಲಾಯಿಸೋದ್ರಿಂದ. ಸರಿ, ನಮ್ಮ ಮೊದಲನೇ ಹಂತ ನಮ್ಮ ಕೈಲಿರೋ ದೋಷಪೂರಿತ ನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋದು. ಅಂದೆ ಯಶಸ್ಸಿಗೆ ಅಂತ ನಾವು ನಂಬಿಕೊಂಡು ಬಂದಿರೋ ಸಾಂಪ್ರದಾಯಿಕ ದಾರಿ ನಿಜವಾದ ಸಂಪತ್ತು ಸೃಷ್ಟಿ ಮಾಡೋಕೆ ಹೇಗೆ ಅಡ್ಡಿಯಾಗಿದೆ ಅಂತ ಮೊದಲು ತಿಳಿದುಕೊಳ್ಳೋಣ. ನಮ್ಮಲ್ಲಿ ಹೆಚ್ಚಿನವ್ರಿಗೆ ಚಿಕ್ಕಂದಿನಿಂದಲೂ ಹೇಳಿಕೊಟ್ಟಿರೋ ಪಾಠ ಅಲ್ವಾ ಇದು? ಶಾಲೆಗೆ ಹೋಗು, ಚೆನ್ನಾಗೋದು, ಆಮೇಲೆ ಒಂದು ಒಳ್ಳೆ ಕೆಲಸ ಹಿಡಿ, ಇದೊಂದು ಸೇಫ್ ದಾರಿ ಅಂತ ನಮ್ಮ ತಲೆಗೆ ತುಂಬಲಾಗಿದೆ. ಆದ್ರೆ ಇದು ನಿಜವಾಗ್ಲೂ ನಮ್ಮನ್ನ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಕರ್ಕೊಂಡು ಹೋಗುತ್ತಾ? ಇಲ್ಲೊಂದು ಕಠೋರ ಸತ್ಯ ಇದೆ. ಈ ನಿಯಮಗಳ ಪುಸ್ತಕ ಇದೆಯಲ್ಲ, ಸಂಪತ್ತಿನ ನಿರ್ಮಿಸೋಕೆ ಇದು ಸರಿಯಾದ ದಾರಿನೇ ಅಲ್ಲ. ಕೆಲ್ಸ ಮಾಡೋದ್ರಿಂದ ಜೀವನ ನಡೆಸ್ಬೋದು ಸರಿ, ಆದರೆ ಶ್ರೀಮಂತರಾಗಲು, ಸಂಪತ್ತನ್ನು ಸೃಷ್ಟಿಸಲು ಈ ಚೌಕಟ್ಟಿನಿಂದ ಹೊರಗೆ ಬರಲೇಬೇಕು. ಓಕೆ, ಈಗ ನಾವು ನಮ್ಮ ಮೊದಲ ಮತ್ತು ಅತ್ಯಂತ ಪ್ರಮುಖವಾದ ತಿರುವನ್ನ ತೆಗೆದುಕೊಳ್ತಿದ್ದೇವೆ. ಸುಮ್ನೆ ಕಷ್ಟಪಟ್ಟು ದುಡಿಯೋದು ಬಿಟ್ಟು ಹೈ ವ್ಯಾಲ್ಯೂ ಅಥವಾ ಹೆಚ್ಚಿನ ಮೌಲ್ಯವನ್ನು ಸೃಷ್ಟಿಸೋ ಕಡೆಗೆ ನಮ್ಮ ಗಮನವನ್ನ ಹೇಗೆ ಬದಲಾಯಿಸಬೇಕು ಅಂತ ನೋಡೋಣ. ನೋಡಿ, ಕಷ್ಟಪಟ್ಟು ದುಡಿಯೋದಕ್ಕೆ ಒಂದು ಲಿಮಿಟ್ ಇದೆ. ಅಂದ್ರೆ ಅದು ಸಮಯಕ್ಕೆ ಸೀಮಿತ. ಒಬ್ಬ ವ್ಯಕ್ತಿ ದಿನಕ್ಕೆ 12 ಗಂಟೆ ಇಲ್ಲ 16 ಗಂಟೆ ಕೆಲಸ ಮಾಡ್ಬೋದು ಅಷ್ಟೇ. ಆದ್ರೆ ಮೌಲ್ಯವನ್ನ ಸೃಷ್ಟಿಸೋದು ಹಾಗಲ್ಲ. ಅದು ಒಂದು ಸಮಸ್ಯೆಗೆ ಪರಿಹಾರ ಕೊಡೋದ್ರ ಮೇಲೆ ನಿಂತಿದೆ ಮತ್ತು ಅದನ್ನ ಅಳಿಯೋಕ್ಕೆ ಯಾವುದೇ ಮಿತಿ ಅನ್ನೋದೇ ಇಲ್ಲ. ಹಾಗಾದ್ರೆ ಈ ಮೌಲ್ಯ ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ಅತಿ ಹೆಚ್ಚು ಜನರ ಒಂದು ದೊಡ್ಡ ಸಮಸ್ಯೆಯನ್ನ ಪರಿಹರಿಸೋ ಸಾಮರ್ಥ್ಯವೇ ಮೌಲ್ಯ. ಎಷ್ಟು ದೊಡ್ಡ ಸಮಸ್ಯೆಯನ್ನ ಎಷ್ಟು ಹೆಚ್ಚು ಜನರಿಗೆ ಬಗೆಹರಿಸ್ತೀವೋ ಅಷ್ಟು ಹೆಚ್ಚು ಸಂಪತ್ತು ನಮ್ಮದಾಗುತ್ತೆ. ಈಗ ನಾವು ಕೇಳ್ಕೊಳ್ಬೇಕಾದ ಸರಿಯಾದ ಪ್ರಶ್ನೆ ಅಂದ್ರೆ, ಲಕ್ಷಾಂತರ ಜನರ ಯಾವ ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಡ್ಬೋದು? ದುಡ್ಡು ಹೇಗ್ ಮಾಡೋದು ಅಂತ ಯೋಚಿಸೋದು ಬಿಟ್ಟು ಯಾವ ಸಮಸ್ಯೆಯನ್ನ ಬಗೆಹರಿಸ್ಬೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತೆ. ಮೈಂಡ್ಸೆಟ್ ಬದಲಾಯಿಸ್ತೀವಿ. ಸರಿ, ಈಗ ಮುಂದಿನ ಹೆಜ್ಜೆ. ಒಬ್ಬ ಉದ್ಯೋಗಿಯಾಗಿ ಉಳಿಯೋದ್ರಿಂದ ತಾನಾಗಿಯೇ ಸಂಪತ್ತು ಸೃಷ್ಟಿ ಮಾಡುವಂತಹ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನ ನಿರ್ಮಿಸುವರಾಗಿ ಬದಲಾಗೋದು ಹೇಗೆ ಅಂತ ನೋಡೋಣ. ಒಬ್ರೇ ಕೆಲಸ ಮಾಡಿದ್ರೆ ನಮ್ಮ ಗಳಿಕೆಗೆ ಯಾವಾಗ್ಲೂ ಒಂದು ಲಿಮಿಟ್ ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ಮ ಸಮಯ ಲಿಮಿಟೆಡ್. ಆದ್ರೆ ನಾವು ಇಲ್ಲದಿದ್ರೂ ತಾನಾಗೇ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಟಿದ್ರೆ ಗಳಿಕೆ ಎಕ್ಸ್ಪೋನೆನ್ಷಿಯಲ್ ಆಗಿ, ಅಂದ್ರೆ ಘಾತೀಯವಾಗಿ ಬೆಳೆಯುತ್ತೆ. ಇದೇ ಕಾರಣಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಶ್ರೀಮಂತರಾಗೋದು. ಈ ವ್ಯವಸ್ಥೆ ಅನ್ನೋದು ಸುಮ್ಮನೆ ಒಂದು ಪದ ಅಲ್ಲ. ಅದಕ್ಕೆ 3 ಮುಖ್ಯವಾದ ಅಂಗಗಳಿವೆ. ನಮ್ಮ ಜೊತೆ ಕೆಲಸ ಮಾಡೋ ಸಮರ್ಥ ಜನರು, ನಮ್ಮ ಕೆಲಸವನ್ನ ಸುಲಭ ಮಾಡೋ ಟೆಕ್ನಾಲಜಿ ಮತ್ತು ಜಗತ್ತಿನಾದ್ಯಂತ ವಿಸ್ತರಿಸೋಕೆ ಸಾಧ್ಯವಾಗುವಂತಹ ಐಡಿಯಾಗಳು. ಇಷ್ಟೆಲ್ಲ ಸರಿ, ಆದ್ರೆ ಈಗ ಬರೋದು ಎಲ್ಲಕ್ಕಿಂತ ಕಷ್ಟದ ಭಾಗ. ನಿಜವಾದ ಯುದ್ಧ ಇರೋದು ಹೊರಗಿನ ಪ್ರಪಂಚದ ಜೊತೆ ಅಲ್ಲ, ಅದು ನಮ್ಮೊಳಗಿನ ಹೋರಾಟ. ನಮ್ಮ ಅತಿದೊಡ್ಡ ವಿರೋಧಿಯನ್ನ ಸೋಲ್ಸೋದೇ ಹೇಗೆ? ನೋಡೋಣ ಬನ್ನಿ. ನಮ್ಮನ್ನ ಹಿಂದಕ್ಕೆ ಎಳೆಯೋ 3 ಪ್ರಮುಖ ಆಂತರಿಕ ಶತ್ರುಗಳು ಅಂದ್ರೆ ಭಯ, ಅನುಮಾನ ಮತ್ತೆ ಎಲ್ಲರಿಗಿಂತ ದೊಡ್ಡದು 4 ಜನ ಏನಂತಾರೆ ಅನ್ನೋ ಯೋಚನೆ. ಈ 3ನ್ನ ದಾಟಿ ನಿಲ್ದೇ ಇದ್ರೆ ದೊಡ್ಡ ಯಶಸ್ಸು ಅನ್ನೋದು ಕನಸ್ಸಾಗಿಯೇ ಉಳಿಯುತ್ತೆ. ಇಡೀ ಜಗತ್ತೇ ನಮ್ಮ ಮೇಲೆ ಅನುಮಾನ ಪಟ್ರು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಲೇಬೇಕು. ಇದೇ ನೋಡಿ ಯಶಸ್ಸಿನ ಅಡಿಪಾಯ. ನಮ್ಮನ್ನ ನಾವೇ ನಂಬಲಿಲ್ಲ ಅಂದ್ರೆ ಬೇರೆ ಯಾರೂ ನಮ್ಮನ್ನ ನಂಬೋದಿಲ್ಲ. ಒಂದು ಸತ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಹೇಗಿದ್ದೀವೋ ಇದೇ ವ್ಯಕ್ತಿತ್ವದಿಂದ 100 ಕೋಟಿ ತಲುಪೋಕೆ ಸಾಧ್ಯ ಇಲ್ಲ. ಆ ಗುರಿಯನ್ನ ತಲುಪಬೇಕಂದ್ರೆ ಹಳೆಯ ಭಯಗಳನ್ನ, ನಂಬಿಕೆಗಳನ್ನ ಬಿಟ್ಟು ಒಬ್ಬ ಹೊಸ ವ್ಯಕ್ತಿಯಾಗಿ ಬದಲಾಗಬೇಕಾಗತ್ತೆ. ಇದೊಂದು ಸಂಪೂರ್ಣ ರೂಪಾಂತರದ ಪ್ರಯಾಣ. ಸರಿ, ಈಗ ನಾವು ಆಟದ ಮುಂದಿನ ಹಂತಕ್ಕೆ ಬಂದಿದ್ದೇವೆ. ಹಣ ಗಳಿಸೋದು ಮಾತ್ರ ಅಲ್ಲ, ಆ ಹಣವನ್ನ ನಮಗಾಗಿ ಕೆಲಸ ಮಾಡುವ ಹಾಗೆ ಮಾಡೋದು ಹೇಗೆ? ಅಂದ್ರೆ ಹಣವನ್ನೇ ನಮ್ಮ ಉದ್ಯೋಗಿಯನ್ನಾಗಿ ಮಾಡಿಕೊಳ್ಳೋ ಕಲೆ ಇದು. ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು ಇವರು ಹಣವನ್ನ ಬಳಸೋ ರೀತಿಯಲ್ಲೇ ದೊಡ್ಡ ವ್ಯತ್ಯಾಸ ಇದೆ. ಬಡವರು ಖರ್ಚು ಮಾಡ್ತಾರೆ,
ಮಧ್ಯಮ ವರ್ಗದವರು ಉಳಿತಾಯ ಮಾಡ್ತಾರೆ, ಆದರೆ ಶ್ರೀಮಂತರು ಹೂಡಿಕೆ ಮಾಡ್ತಾರೆ. ಅವರ ಗಮನ ಯಾವಾಗಲೂ ಹಣವನ್ನ ಬೆಳೆಸೋದ್ರ ಕಡೆಗೆ ಇರುತ್ತೆ. ಹಾಗಾದ್ರೆ ಹೂಡಿಕೆ ಅಂದ್ರೆ ಏನು? ಅದು ಜೂಜಾಟ ಅಲ್ಲ, ಅದೊಂದು ಸ್ಕಿಲ್, ಒಂದು ಕೌಶಲ್ಯ. ದುಡ್ಡಿಗೋಸ್ಕರ ನಾವು ಕೆಲಸ ಮಾಡೋದನ್ನ ನಿಲ್ಸಿ, ದುಡ್ಡೇ ನಮಗೋಸ್ಕರ ಕೆಲಸ ಮಾಡೋ ಹಾಗೆ ಮಾಡೋ ಒಂದು ವಿಜ್ಞಾನ. ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಸೀಕ್ರೆಟ್ಗಳಲ್ಲಿ ಒಂದು ಅಂದ್ರೆ ನಮ್ಮ ನೆಟ್ವರ್ಕ್. ಅಂದ್ರೆ ನಾವು ಯಾರ ಜೊತೆ ಹೆಚ್ಚು ಸಮಯ ಕಳಿತೀವೋ ನಮ್ಮ ಯೋಚನೆ ಮತ್ತು ಭವಿಷ್ಯ ಕೂಡ ಹಾಗೇನೇ ನಿರ್ಧಾರವಾಗತ್ತೆ. ಯಾವಾಗಲೂ ದೂರ ಹೇಳೋರ ಜೊತೆ ಇದ್ರೆ ಪ್ರಗತಿ ಸೀಮಿತ. ಅದೇ ದೊಡ್ಡದಾಗಿ ಯೋಚನೆ ಮಾಡೋರ ಜೊತೆ ಇದ್ರೆ ನಮ್ಮ ಯೋಚನೆಗಳು ತಾವಾಗೇ ವಿಸ್ತಾರವಾಗ್ತವೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಇಡೀ ಪ್ರಯಾಣದ ನಿಜವಾದ ಗುರಿ ಬರೀ ಹಣ ಒಂದೇ ಅಲ್ಲ. ಹಾಗಾದ್ರೆ ನಮ್ಮ ನಿಜವಾದ ಗಮ್ಯಸ್ಥಾನ ಯಾವುದು? ಶೂನ್ಯದಿಂದ 100 ಕೋಟಿಯ ಪ್ರಯಾಣ ಅನ್ನೋದು ಕೇವಲ ಹಣದ ಪ್ರಯಾಣ ಅಲ್ಲ. ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿಯಾಗಿ ಬದಲಾಗುವ ಒಂದು ಪ್ರಕ್ರಿಯೆ. ಹಣ ಅನ್ನೋದು ಆ ಬದಲಾವಣೆಯ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಒಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಡಬೇಕು. ಹಣ ಅದನ್ನು ನಾವು ಬಯಸಿದ್ದಕ್ಕೆ ಬರೋದಿಲ್ಲ. ಬದಲಾಗಿ ಅದಕ್ಕೆ ನಾವು ಅರ್ಹರಾದಾಗ ಮಾತ್ರ ಬರುತ್ತೆ. ಆ ಅರ್ಹತೆ ಜ್ಞಾನ, ಕೌಶಲ್ಯ ಮತ್ತು ಸರಿಯಾದ ಮನಸ್ಥಿತಿಯಿಂದ ಬರುತ್ತೆ. ಹಾಗಾಗಿ ಕೊನೆಯಲ್ಲಿ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾದ ನಿಜವಾದ ಪ್ರಶ್ನೆ, ನಾನು ಅದನ್ನ ಗಳಿಸಬಲ್ಲೆನಾ ಅನ್ನೋದಲ್ಲ. ಬದಲಿಗೆ ಅದಕ್ಕೆ ಅರ್ಹನಾದ ವ್ಯಕ್ತಿಯಾಗಿ ನಾನು ಬದಲಾಗಬಲ್ಲೆನಾ ಅನ್ನೋದು. ಈ ಪ್ರಶ್ನೆಯ ಉತ್ತರದಲ್ಲೇ ಎಲ್ಲ ರಹಸ್ಯ ಅಡಗಿದೆ.